2023ರಲ್ಲಿ ಅನೇಕ ಸವಾಲುಗಳು ಬಂದರೂ ಕೂಡ ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ರು. ನಾನು ತಮಗೆ ಆಭಾರಿಯಾಗಿದ್ದೇನೆ. ಇವತ್ತು ಈ ರಾಜ್ಯದ ಗೃಹ ಸಚಿವನಾಗೋದಕ್ಕೆ ಮೂಲ ನೀವೇ ಕಾರಣ. ನೀವು ಗೆಲ್ಲಿಸದೆ ಹೋಗಿದ್ರೆ ನಾನು ಮನೆ ಕಡೆಗೆ ಹೋಗ್ಬೇಕು, ಹೌದಲ್ವ? ಆದ್ರೆ ನೀವು ಗೆಲ್ಸಿದ ಕಾರಣಕ್ಕಾಗಿ, ನಮ್ಮ ಸರ್ಕಾರ ಬಂದಿದ್ದ ಕಾರಣಕ್ಕಾಗಿ, ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ದ ಕಾರಣಕ್ಕಾಗಿ ನಾನು ಸಿದ್ದರಾಮಣ್ಣ ಅವರ ಜೊತೆಯಲ್ಲಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೆ. ಹಿಂದಿಂದು 8 ವರ್ಷ ಅಧ್ಯಕ್ಷನಾಗೋದಕ್ಕೂ ನೀವೇ ಕಾರಣ, ಉಪಮುಖ್ಯಮಂತ್ರಿ ಆಗೋದಕ್ಕೂ ನೀವೇ ಕಾರಣ. ರಾಜಕೀಯವಾಗಿ ಬೆಳೆಯೋದಕ್ಕೆ ಕೊರಟಗೆರೆ ಅವರು, ಅದಕ್ಕೆ ಮುಂಚೆ ಮಧುಗಿರಿ ಅವರು ನನ್ನ ಸಾಕಿ ಬೆಳೆಸಿ ದೊಡ್ಡವನನ್ನ ಇಲ್ಲಿ ತನಕ ಮಾಡಿದ್ರು. ಅದನ್ನ ಮರೆಯಕ್ಕಾಗತ್ತ? ಜೀವನದಲ್ಲಿ ನಾನು ಅಲ್ಲೂ ಹಂಗೆ ಹೇಳ್ತೀನಿ, ಎಲ್ಲಿ ಮಧುಗಿರಿನಲ್ಲಿ 20 ವರ್ಷ ನನ್ನನ್ನ ಸಾಕಿ ಬೆಳೆಸಿ ಹಣ್ಣು ಬಿಡೋ ಟೈಮಲ್ಲಿ ನಿಮ್ ಕೈ ಫಲ ತಿನ್ರಿ. ಯಾಕೆಂದ್ರೆ ನಾನು ಇಲ್ಲಿಗೆ ಬಂದ ಮೇಲೆ ನಾನು ಅಧ್ಯಕ್ಷ ಆಗಿದ್ದು, ಉಪಮುಖ್ಯಮಂತ್ರಿ ಆಗಿದ್ದು, ಗೃಹ ಸಚಿವ 3 ಸಾರಿ. ಆದ್ರಿಂದ ಬೇಸ್ ಮಡಗಿದೆ. ಅದರಿಂದ ಇವತ್ತು ನಾನು ನಿಮಗೆ ಆಭಾರಿಯಾಗಿದ್ದೇನೆ ಎನ್ನುವಂತ ಮಾತನ್ನ ಹೇಳೋದಕ್ಕೆ ಬಯಸ್ತೇನೆ.